ಲಯನ್ಸ್ ಕ್ಲಬ್ ರಾಮದುರ್ಗ ಹಾಗೂ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ರಾಮದುರ್ಗ ಇವರ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ರಾಮದುರ್ಗ ಪಟ್ಟಣದ MLBC ಕಾಲೋನಿ ಹತ್ತಿರ ಇರುವ ಶ್ರೀಮತಿ ಪ್ಯಾರಿಬಾಯಿ ಮೋತಿಲಾಲ್ ಪಾಲ್ರೇಶ ಲಯನ್ಸ್ ಕಣ್ಣಿನ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದರು. ಈ ಒಂದು ಸಮಾರಂಭದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸದ ಶಿಬಿರದ ಸದುಪಯೋಗವನ್ನು ರಾಮದುರ್ಗ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸುಮಾರು 80ಕ್ಕೂ ಹೆಚ್ಚು ಜನರು ಇದರ ಸದುಪಯೋಗ ಪಡೆದುಕೊಂಡರು. ಈ ಒಂದು ಶಿಬಿರದ ಸಮಾರಂಭದಲ್ಲಿ ಲಯನ್ಸ್ ಸಂಸ್ಥೆಯ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಜೈ ಅಮೋಲ್ ನಾಯಕ್ ಮತ್ತು ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಡಾಕ್ಟರ್ ಕೀರ್ತಿ ನಾಯಕ್, ಅಧ್ಯಕ್ಷರಾದ ಶ್ರೀಮತಿ ಸರಳಾ ಫತೇಪುರ್ ಖಜಾಂಚಿ, ಶ್ರೀಮತಿ ಡಾಕ್ಟರ್ ವೈಶಾಲಿನಿ ಸಂಕನಗೌಡ್ರು, ಟ್ರಸ್ಟ್ ಚೇರ್ಮನ್ನರಾದ ಶ್ರೀಯುತ ಬಾಬಣ್ಣ ಫತೇಪುರ್, ಗಣ್ಯ ವ್ಯಾಪಾರಸ್ಥರಾದ ವೆಂಕಟೇಶ್ ಹಿರೇರೆಡ್ಡಿ, ಡಾಕ್ಟರ್ CG ಅಂಗಡಿ, ಡಾಕ್ಟರ್ BL ಸಂಕನಗೌಡ್ರು, ಡಾಕ್ಟರ್ SN ಕಿತ್ತೂರ್, ಖ್ಯಾತ ವಕೀಲರಾದ ಕಾಶಿನಾಥ್ ನಿಜಗುಲಿ, BS ಗದಗ, PV ಕುಂಬಾರ, ಬಸವರಾಜ ಅರಳಿಮಟ್ಟಿ, ಶ್ರೀಮತಿ ಲಲಿತಾ ಬೀಳಗಿ, ರೂಪಾ ಹಲ್ಯಾಳ, ಶ್ರೀಮತಿ ಡಾಕ್ಟರ್ ಸುವರ್ಣ ಕಿತ್ತೂರ್, ಸೌಭಾಗ್ಯ ಹೊಂಗಲ್, ಶ್ರೀಮತಿ ಪದ್ಮಾ ಸಿದ್ದಲಿಂಗಪ್ಪನವರ್, ಶ್ರೀಮತಿ ನೀಲಗಂಗಾ ನಿಜಗುಲಿ, ಶ್ರೀ AG ಮಳಗಲಿ ಹಾಗೂ ಲಯನ್ಸ್ ಸಂಸ್ಥೆಯ ಸರ್ವ ಸದಸ್ಯರು, ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಎರಡು ಕಂಬಗಳಿವೆ. ಒಂದು ಸಹಾಯ ಮಾಡೋದು, ಎರಡನೇದಂದ್ರೆ ಫ್ರೆಂಡ್ಶಿಪ್ ಮಾಡೋದು, ಇದೆರಡೂ ಇಲ್ಲದೆ ಅದು ನಿಲ್ಲೋದಿಲ್ಲ. ಆದರೆ ಇವತ್ತಿಲ್ಲಿ ನಾವು ಬಂದು ನೋಡಿದ್ವಿ, ಪ್ರತಿ ತಿಂಗಳು ನೀವಿಲ್ಲಿ ಕಾರ್ಯಕ್ರಮ ಮಾಡ್ತೀರಾ. ಅದರಲ್ಲೂ ಕೂಡ ಇದರಲ್ಲಿ ನೀವು 4 ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ. ಒಂದು ಡಯಾಬಿಟಿಕ್ ಟೆಸ್ಟ್ ಮಾಡ್ತಿದ್ದೀರಿ, ಎರಡನೇದು ಕಣ್ಣಿನ ತಪಾಸಣೆ, ಆಮೇಲೆ ಅದರಲ್ಲಿ ನೀವು ಬೇಕಾದರೆ ಆಪರೇಷನ್ ಮತ್ತು ಮುಂದೆ ಹೋಗ್ತೀರಾ, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀರಾ, ಅಷ್ಟೇ ಅಲ್ಲ ರಕ್ತ ತಪಾಸಣೆ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಅಷ್ಟೇ ಅಲ್ಲ, 4ನೇದಂದ್ರು ಹಂಗಲ್ ರಿಲೀಫ್ ಅಂತೀವಿ, ಅಂದರೆ ಊಟ ಕೊಡ್ತೀವಿ, ಅನ್ನದಾಸೋಹ. ಸೊ 4 ಆ್ಯಕ್ಟಿವಿಟಿ ನೀವು ಈಗ ಮಾಡ್ತೀರಿ ಪ್ರತಿ ತಿಂಗಳು. ಈಗ ನಾನು DCS ಅಂದಮೇಲೆ ಡಿಸ್ಟ್ರಿಕ್ಟ್ ಅಂದರೆ ನಾನು ಜಿಲ್ಲೆಯ ಕಾರ್ಯದರ್ಶಿ ಅಂದ್ಕೊಳ್ಳೆ ನಾನು ಒಂದೇ ಹೇಳ್ತೀನಿ, ನೀವು ಇಷ್ಟೆಲ್ಲ ಮಾಡಬೇಕಾದ್ರೆ ರಿಪೋರ್ಟ್ ಒಂದು ಸ್ವಲ್ಪ ಆಗಬೇಕು. ಇಲ್ಲಿ ಬಂದು ನಮಗೆ ಕಣ್ಣು ತೆರೆಯೋ ಮುಂಚೆ ಅಲ್ಲಿ ಕುತ್ಕೊಂಡೆ ನಮ್ಗೆ ಕಣ್ಣು ತೆರಿಬೇಕು, ಎಲ್ಲ ನಮ್ಗೆ ಗೊತ್ತಾಗಬೇಕು. ಇಲ್ಲಿ ಕುತ್ಕೊಂಡು ಗೊತ್ತಾಗೋದಿಲ್ಲ, ವಾಟ್ಸಪ್ ಹಾಕಿದ್ರು ಎಲ್ಲ ಆಗಿಲ್ಲ. ರಿಪೋರ್ಟ್ ಸರಿಯಾಗಿ ಬಂದರೆ ನಮ್ಮ ಡಿಸ್ಟ್ರಿಕ್ಗೂ ಒಳ್ಳೇದು. ಇಲ್ಲಿ ಬಂದಮೇಲೆ ಪ್ರತಿ ಕ್ಲಬ್ ನಾವು ಹೋದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀರಾ ಅಂತ. ಇವತ್ತೆಲ್ಲ ಜನರು ನೋಡಿದ್ರೆ ಇಷ್ಟು ಸಹಾಯ ನೀವು ಮಾಡ್ತಾ ಇದ್ದೀರಾ. ಎಲ್ಲರೂ ನೀವು ಹೆಂಗಸರು ನೋಡಿದ್ವಿ, ನಾವು ಪದೇ ಎಲ್ಲರಿಗೂ ಹೇಳ್ತೀವಿ, ಲೇಡೀಸ್ ಯಾರು ಬರೋದಿಲ್ಲ, ಲೇಡೀಸ್ ಯಾರು ಮೆಂಬರ್ಶಿಪ್ ಇಲ್ಲ, ಎಲ್ಲ ಹೇಳ್ತೀವಿ. ಇಲ್ಲಿ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಎಷ್ಟು ಆಕ್ಟಿವ್ ಲೇಡೀಸ್. ಮತ್ತು ಯಾವುದೂ ನಮ್ಮೆಲ್ಲ ಗೊತ್ತಾದ ಪ್ರಕಾರ ಪ್ರತಿ ಮನೆಯಲ್ಲಿ ಮನೆ ಗಂಡಸರು ಎಷ್ಟು ದುಡಿಲಿ, ಎಷ್ಟು ದುಡ್ಡು ತಗೊಂಡು ಬರಲಿ, ಮನೆ ನಡೆಸೋದು ಹೆಂಗಸರು. ಅದೇ ಪ್ರಕಾರ ಯಾವುದೇ ಕ್ಲಬ್ನಲ್ಲಿ ಹೆಂಗಸರಿದ್ರೆ, ನಾನು ಅನ್ನೋದಿಲ್ಲ ಗಂಡಸರು ಕೆಲಸ ಮಾಡೋದಿಲ್ಲ ಅನ್ನೋದಿಲ್ಲ, ಆದರೆ ಎಲ್ಲರೂ ಜೊತೆ ಕರ್ಕೊಂಡು ಮುಂದೆ ಹೋಗುವ ಒಂದು ಸ್ವಭಾವ ದೇವರ ದಯೆಯಿಂದ ಬರೀ ಹೆಂಗಸರಿಗೆ. ನಾವು ಲಯನ್ಸ್ ಕ್ಲಬ್ನಿಂದ ಉಚಿತ ಕಣ್ಣಿನ ಚಿಕಿತ್ಸೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ ಕಾರ್ಯಕ್ರಮ 50 ವರ್ಷ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು ಇದುವರೆಗೆ 100ಕ್ಕೂ ಮೇಲ್ಪಟ್ಟು ನಾವು ಕಣ್ಣಿನ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಸುಮಾರು 30,000 ಜನರಿಗೆ, ಹೆಚ್ಚಿನ ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೇವೆ, ಆಪರೇಷನ್ ಮಾಡಿದ್ದೇವೆ. ಮತ್ತು ಒಂದೇ ಅಲ್ಲ, ಬೇರೆ ಬೇರೆ ಆರೋಗ್ಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉಚಿತವಾಗಿ ಅನೇಕ ದೊಡ್ಡ ಕ್ಯಾಂಪ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬಡವರಿಗೆ ಅನೇಕ ಅನುಕೂಲ. ಒಳ್ಳೆಯದನ್ನಿಸ್ತು. ನಿಮ್ಮ ಪ್ರೆಸಿಡೆಂಟ್, ಸೆಕ್ರೆಟರಿ, ಕಾರ್ಯದರ್ಶಿ ಮತ್ತು ಖಜಾಂಚಿಯು ಲೇಡೀಸ್ ಇದ್ದಾರೆ. ಅದೇ ಪ್ರಕಾರ ನೀವು ಎಲ್ಲ ಆಕ್ಟಿವಿಟೀಸ್ನಲ್ಲಿ ಎಲ್ಲರಲ್ಲಿ ಕೂಡ ನೀವು ಹೆಂಗಸರು ನೀವು ಇದ್ದರೆ ಪ್ರತಿ ಮೀಟಿಂಗ್ನಲ್ಲಿ ಕೂಡ ನಿಮ್ಮದು ಒಂದು, ಯಾಕಂದರೆ ಹೆಂಗಸರಿಗೆ ಒಳಗಿನ ಮಾತು ಬೇಗ ಗೊತ್ತಾಗುತ್ತೆ. ಗಂಡಸರು ನೋಡ್ಬೋದು, ಇವರಿಗೆ ಬಟ್ಟೆ ಇಲ್ಲ, ಇವ್ರಿಗೆ ಬಟ್ಟೆ ಕೊಡಬೇಕು ಅಷ್ಟೇ. ಆದರೆ ಅವ್ರು ಮಾತಾಡಬೇಕಾದ್ರೆ ಆ ಜನರಿಗೆ ಏನು ಬೇಕು ಅನ್ನೋದು ನಿಮಗೆ ಹೆಂಗಸರಿಗೆ ಹೆಚ್ಚು ಗೊತ್ತಾಗ್ತದೆ. ಅದರಿಂದ ಸಣ್ಣ ಸಣ್ಣ ವಿಷಯಗಳನ್ನು ನೀವು ಮೀಟಿಂಗ್ನಲ್ಲಿ ಹಾಕಿದರೆ ಯಾರಿಗೆ ಏನು ಸಹಾಯ ಮಾಡಬೇಕು ಅಂತಂತ ನೀವು ನಿಮ್ಮ ಐಡಿಯಾಸ್ ತಗೊಂಡು ಬಂದರೆ ಕ್ಲಬ್ಬಿಗೂ ಬಂದಷ್ಟು ಹೆಲ್ಪ್ ಆಗುತ್ತೆ. ಇವತ್ತಿಗೆ ನೋಡಿದ ತಕ್ಷಣ ನನಗಾಗಲಿ DG ಸರ್ಗೆ ಭಾಳ ಒಳ್ಳೇದನ್ನಿಸ್ತು. ನಾನು ಹೆಚ್ಚು ಮಾತಾಡ್ತಿದ್ದೀನಿ ಕಾರಣ ಅಂದರೆ DG ಸರ್
ಆಫೀಸರು ಇಂಗ್ಲಿಷ್ ಮಾತಾಡ್ತಾರೆ. ಅದಕ್ಕೆ ಮುಂಚೆ ನಾವು ಹೇಳಿದ್ರು ನನ್ನ ಪರವಾಗಿ ನೀವೇ ಮಾತಾಡಿ ತಿಳಿಸ್ಬೇಕು. ಇಷ್ಟೇ ಏನೋ ರಾಮದುರ್ಗ ಮುಂಚೆ ನಾವು ಬಂದು ಹೋಗಿದ್ದೀವಿ, ಹಾಸ್ಪಿಟಲ್ ನೋಡಿದ್ವಿ. ಆದರೆ ಇವತ್ತೇ ನಾವು ನೋಡ್ಲಿಕ್ಕೆ ಸಿಕ್ತು. ನಾವೇ ಒಂದು ಕನಸಿನಿಂದ ಒಂದು ನನಸು ನೋಡ್ತಾ ಇದ್ದೀವಿ ಅಂತ ಹಿಂಗೆ ಅನಿಸ್ತು. ಇದಕ್ಕೆ ನಾನು ನಿಮ್ಮ ಕಾರ್ಯದರ್ಶಿಗೆ ಹೇಳ್ತೀನಿ, ಏನಾದಿದ್ದೆಲ್ಲ ರಿಪೋರ್ಟ್ ಮಾಡ್ರಿ. ಯಾಕಂದ್ರೆ ನಮಗೂ ಅಲ್ಲಿ ಕೂತಲ್ಲಿ ತಿಳಿಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ನಾವು ಶಾಲೆಯಲ್ಲಿ ಕಲಿತೀವಿ, ಪರೀಕ್ಷೆ ಕೊಡ್ತೀವಿ. ಪರೀಕ್ಷೆ ಕೊಡದೆ ನಾವು 9ರಿಂದ 10ನೇ ಸ್ಟ್ಯಾಂಡರ್ಡ್ ಹೋಗೋದಿಲ್ಲ. ಅದೇ ಪ್ರಕಾರ ಎಲ್ಲ ಕ್ಲಬ್ಗೆ ನೀವು ರಿಪೋರ್ಟ್ ಮಾಡಿದ ಹೊರತು ನೀವು ಮಟ್ಟ ಎಲ್ಲಿ ಮುಟ್ಟಿದೆ ಅಂತ ಗೊತ್ತಾಗುತ್ತೆ. ಈ ವರ್ಷ ನೀವು ಮೊಬೈಲ್ ಮೇಲೆ ಕುತ್ಕೊಂಡು ಕೂಡ ರಿಪೋರ್ಟ್ ಮಾಡ್ಬೋದು. ಬಹಳ ಈಸಿ ಪ್ರೊಸೆಸ್ ಇದೆ. ಅದು ಮಾಡಿದ್ರೆ ಟಾಪ್ 10 ಕ್ಲಬ್ಗಳು ಕಾಣಿಸ್ತಾ ಇದೆ ನಿಮಗೆ. ಬಿಒಡಿ ಮೀಟಿಂಗ್ನಲ್ಲಿ ನಾನು ತೋರಿಸ್ತೀನಿ ಟಾಪ್ 10 ಕ್ಲಬ್ಗಳು ಯಾವುವು, ಆಮೇಲೆ ಟಾಪ್ 10 RC ಯಾರು, ಟಾಪ್ 10 ಜೆರ್ಸಿ ಯಾರು ಅಂತ. ಇಷ್ಟೇ ಏನೋ ಜನರು ಕಿವಿ ಹಿಡಿಯೋದಿಲ್ಲ. ಆಮೇಲೆ ಬಿಒಡಿ